ಸಾಂಬಾರು ಕುದೀತಾ ಇರೋದು ನೋಡಿದ್ರೇ ಊಟ ಮಾಡಬೇಕಂತ ಎನಿಸ್ತದೆ ಅಲ್ವಾ? ರುಬ್ಬದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸದೆ ಒಳ್ಳೆ ಘಮ ಮೂಲಂಗಿ ಸಾಂಬಾರು ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಮೂಲಂಗಿ ಬಿಟ್ಟು ಬೇರೆ ಯಾವುದೇ ತರಕಾರಿ ಬಳಸದೆ ಈ ಸಾಂಬಾರನ್ನು ಇಲ್ಲಿ ತಯಾರಿಸಿದ್ದೇನೆ. ಇದು ಊಟಕ್ಕೆ ಇಡ್ಲಿ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅತಿ ಸರಳ, ಸುಲಭ ಹಾಗೂ ರುಚಿಕರವಾದ ಸಾಂಬಾರ್ ಕೇವಲ ಒಂದು 15ರಿಂದ 20 ನಿಮಿಷದಲ್ಲಿ ತಯಾರಿಸಬಹುದು. ನಾವು ಮಾಮೂಲಿ ಮಾಡುವ ಸಾಂಬಾರ್ಗಿಂತ ಹೆಚ್ಚು ಟೇಸ್ಟಿ ಹಾಗೂ ಸುಲಭವಾದ ಈ ಸಾಂಬಾರ್ಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹಾಗೂ ಮಾಡುವ ವಿಧಾನ ಹೇಗಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ಸಾಂಬಾರಿಗೆ ಬೇಳೆಯನ್ನು ಬೇಯಿಸಬೇಕು. ನಾನಿಲ್ಲಿ ಒಂದು 125 ಗ್ರಾಮ್ ಅಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕುಕ್ಕರ್ ಪ್ಯಾನ್ಗೆ ಸೇರಿಸಿ ಚೆನ್ನಾಗಿ ತೊಳೆದ ಈ ತೊಗರಿಬೇಳೆ ಜೊತೆಗೆ 8 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜವನ್ನು ಸಹ ಸೇರಿಸಿಕೊಳ್ಬೇಕು. ಇಲ್ಲಿ ಒಂದು 3 ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಟ್ಟಿದ್ದೇನೆ. ಇದರಲ್ಲಿ ಅರ್ಧ ಭಾಗದಷ್ಟು ಟೊಮೆಟೊವನ್ನು ಬೇಳೆ ಬೇಯಿಸುವಾಗ ಸೇರಿಸುವ ಹಾಗೂ ಉಳಿದರ್ಧ ಭಾಗವನ್ನು ತೆಗೆದಿಟ್ಟು ನಂತರ ನಾವು ಒಗ್ಗರಣೆಗೆ ಸೇರಿಸಬೇಕು. ಟೊಮೆಟೊ ಸೇರಿಸಿದ ನಂತರ ಇದರ ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ ಹಾಗೂ 3 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಮಿಕ್ಸ್ ಮಾಡಿ ಗ್ಯಾಸಲ್ಲಿಟ್ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಲಿಡ್ ಮುಚ್ಚಿ ಇದಕ್ಕೆ ಒಂದು 4 ಸೀಟಿಯನ್ನು ಕೂಗಿಸಿಕೊಳ್ಬೇಕು. ಬೇಳೆ ಇದೆಯಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ಇದು ಬೇಯುವಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ತಯಾರು ಮಾಡೋಣ. ಒಂದು ಬಾಣಲೆಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಎಣ್ಣೆ ಬಿಸಿಯಾದ ತಕ್ಷಣ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಸೇರಿಸುವ. ಒಂದು ಅರ್ಧ ನಿಮಿಷ ಇದನ್ನು ಹುರ್ಕೊಂಡಾದ ಮೇಲೆ 3 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸಿಕೊಳ್ಬೇಕು. ಹಾಗೂ ಒಂದು 1/4 ಟೀ ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸಹ ಸೇರಿಸುವ. ಅರ್ಧದಿಂದ 1 ನಿಮಿಷಗಳ ಕಾಲ ಹುರ್ಕೊಂಡಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಒಂದು 2 ನೀರುಳ್ಳಿ ಹೆಚ್ಚಿಟ್ಟದನ್ನು ಸೇರಿಸಬೇಕು. ನೀರುಳ್ಳಿ ಇದೆಯಲ್ಲ ಕಲರ್ ಚೇಂಜ್ ಆಗುವ ಅಗತ್ಯ ಇಲ್ಲ. ಇದರ ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಆಗ್ತಾ ಇರುವಾಗ ಇದರಲ್ಲಿ 1 ಬ್ಯಾಡಗಿ ಮೆಣಸು ತುಂಡು ಮಾಡಿದ್ದು ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸಾಧಾರಣ 1ರಿಂದ 2 ನಿಮಿಷ ಹುರಿದಾದ ಮೇಲೆ ಇದರಲ್ಲಿ ನಾವು ಮೂಲಂಗಿಯನ್ನು ಸೇರಿಸಬೇಕು. 350 ಗ್ರಾಮ್ ಅಷ್ಟು ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡಿದ್ದೇನೆ. ಇದನ್ನೀಗ ಒಗ್ಗರಣೆಯಲ್ಲಿ ಸೇರಿಸುವ. ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. ಕೆಲವರಿಗೆ ಮೂಲಂಗಿದು ಸ್ಮೆಲ್ ಇಷ್ಟ ಇರುವುದಿಲ್ಲ. ಈ ರೀತಿ ಅರಶಿನ ಹುಡಿ ಸೇರಿಸಿ ಒಗ್ಗರಣೆಯಲ್ಲಿ ಫ್ರೈ ಮಾಡೋದರಿಂದ ಮೂಲಂಗಿದು ಸ್ಮೆಲ್ ಇದೆಯಲ್ಲ ಆ ಘಾಟು ಬರುವುದಿಲ್ಲ. ಚೆನ್ನಾಗಿ ಇದನ್ನು ಒಂದು 3ರಿಂದ 4 ನಿಮಿಷ ಹುರ್ಕೊಳ್ಬೇಕು. ಅದಾದ ಮೇಲೆ ಇದಕ್ಕೆ ನಾವು ಒಂದು 2.5 ಸ್ಪೂನಷ್ಟು ಸಾಂಬಾರು ಹುಡಿಯನ್ನು ಸೇರಿಸುವ. 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸಹ ಸೇರಿಸಿ 1 ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ಅದರ ರಸ ತೆಗೆದು ಇದನ್ನು ಸಹ ಸೇರಿಸಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಸಾಂಬಾರು ಹುಡಿ ಇದೆಯಲ್ಲ ನೀವು ಮಾರ್ಕೆಟಲ್ಲಿ ಸಿಗುವ ಯಾವುದೇ ಬ್ರ್ಯಾಂಡಿದು ಹುಡಿಯನ್ನು ಬಳಸ್ಬೋದು ಅಥವಾ ಹೋಮ್ ಮೇಡ್ ಸಾಂಬಾರು ಹುಡಿಯನ್ನು ಸಹ ಉಪಯೋಗಿಸ್ಬೋದು. ಎಲ್ಲವನ್ನು ಒಂದು 2 ನಿಮಿಷ ಹುರಿದಾದ ಮೇಲೆ ಈ ಹೋಳುಗಳನ್ನು ಬೇಯಿಸಬೇಕು. ಹಾಗಾಗಿ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸುವ. ರುಚಿಗೆ ಉಪ್ಪನ್ನು ಸೇರಿಸಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು. ನಾನಿಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೇನೆ. ಈ ಬದಿ ನೋಡಿ, ಬೇಳೆಗೆ ಒಂದು 4 ಸೀಟಿ ಬಂದಾಗಿದೆ. ಕುಕ್ಕರಿದು ಪ್ರೆಷರ್ ಕಂಪ್ಲೀಟಾಗಿ ರಿಲೀಸ್ ಆದ ನಂತರ ಇದರ ಮುಚ್ಚಳವನ್ನು ಇಲ್ಲಿ ತೆಗೆದಿದ್ದೇನೆ. ಇದನ್ನು ಈ ರೀತಿ ಮ್ಯಾಶ್ ಮಾಡಬೇಕು. ಒಂದು ವೇಳೆ ಬೇಳೆ ಚೆನ್ನಾಗಿ ಬೇಯದಿದ್ದರೆ ನೀವು ಮ್ಯಾಶರ್ ಬಳಸಿ ಸಹ ಮ್ಯಾಶ್ ಮಾಡ್ಬೋದು. ಈ ಬದಿ ನೋಡಿ, ಮೂಲಂಗಿದು ಹೋಳು ಒಂದು 50% ಬೆಂದಿದೆ. ಈಗ ಇದರಲ್ಲಿ ನಾವು ಬೇಯಿಸಿಟ್ಟ ಬೇಳೆಯನ್ನು ಸೇರಿಸುವ. ಮಿಕ್ಸ್ ಮಾಡಿಕೊಳ್ಳುವ. ಇದರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ ಪುನಃ ಒಂದು 2 ಕಪ್ಪಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೇನೆ. ಸಣ್ಣಗೆ ಹೆಚ್ಚಿಟ್ಟ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ. ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಇದನ್ನು ಕುದಿಸಿಕೊಳ್ಬೇಕು. ಮೂಲಂಗಿ ಇದೆಯಲ್ಲ ಕಂಪ್ಲೀಟಾಗಿ ಬೇಯಬೇಕು ಹಾಗೂ ಬೇಳೆ ಮೂಲಂಗಿ ಒಗ್ಗರಣೆ ಚೆನ್ನಾಗಿ ಒಂದಕ್ಕೊಂದು ಹೊಂದಿಕೊಳ್ಬೇಕು. ಈಗ ನೋಡಿ, ಹೋಳುಗಳು ಪೂರ್ತಿಯಾಗಿ ಬೆಂದಿದೆ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಅಗತ್ಯ ಎನಿಸಿದರೆ ನೀವು ಸೇರಿಸ್ಬೋದು. ಈಗ ಇದನ್ನು ಈ ರೀತಿ ಓಪನ್ ಆಗಿಟ್ಟು 1ರಿಂದ 2 ನಿಮಿಷ ಕುದಿಸಿಕೊಳ್ಳುವ ಹಾಗೂ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಅಷ್ಟೇ ಪರ್ಫೆಕ್ಟಾದ
ಮೂಲಂಗಿಯ ತುಂಬ ಟೇಸ್ಟಿಯಾದ ಸಾಂಬಾರು ರೆಡಿ ಆಗ್ತದೆ. ತಂದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಈ ಬದಿ ನೋಡಿ ಬಿಸಿ ಬಿಸಿ ಹಬೆ ಆಡುವ ಇಡ್ಲಿ ಕೂಡ ರೆಡಿಯಾಗಿದೆ. ಇದನ್ನೀಗ ಇಲ್ಲಿ ಪ್ಲೇಟಲ್ಲಿ ಸೇರಿಸಿ ನಾವು ಮಾಡಿಟ್ಟ ಸಾಂಬಾರು ಜೊತೆಗೆ ಇದನ್ನು ಸರ್ವ್ ಮಾಡುವ. ಬಿಸಿ ಅನ್ನದ ಜೊತೆ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಕ್ವಿಕ್, ಟೇಸ್ಟಿ ಹಾಗೂ ಸಿಂಪಲ್ ಆದ ಈ ಸಾಂಬಾರನ್ನು ನೀವು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಭಿನ್ನ ರುಚಿಯ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.